ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ನು. ನೀವು ನಿಜವಾಗ್ಲೂ ನಿಮ್ಮ ಜೀವನನ ಜೀವಿಸ್ತಿದ್ದೀರಾ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಒಂದು ಜೀವನ ಸಾಗಿಸ್ಬೇಕಂತ ನಿಮ್ಮ ಜೀವನನ ಕಳೀತಿದ್ದೀರಾ? ನಾನು ಯಾಕೆ ಈ ಕ್ವೆಶ್ಚನ್ ಕೇಳಿದ್ದೆ ಅಂತಂದರೆ, ನಾವು ಬೆಳಗ್ಗೆ ಎದ್ದಾಗಲಿಂದನೂ ಆ ಕೆಲಸ ಈ ಕೆಲಸ ಅಂತ ಒಂದು ಲಿಸ್ಟೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬರೀ ಟೆನ್ಷನಲ್ಲೇ ಜೀವನ ಸಾಗಿಸ್ತಾ ಇರ್ತೀವಿ. ಟೈಮ್ ಆಯಿತು, ಬೇಗ ಬೇಗ ಮಾಡಬೇಕು, ಅದು ಇದು ಅಂದ್ಕೊಂಡು. ಬರೀ ಹೌಸ್ ವೈಫ್ ಅಂತ ಅಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿಯಾಗೇ ಇರ್ತಾರೆ ಡೈಲಿನೂ. ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ನಾವು ಹೌಸ್ ವೈಫ್ ಮನೆ ಕೆಲಸದಲ್ಲಾಗಿರ್ಬೋದು, ಮಕ್ಕಳು ತಮ್ಮ ಎಜುಕೇಷನಲ್ಲಾಗಿರ್ಬೋದು, ಈ ಥರ ನಾವು ಪ್ರತಿಯೊಬ್ಬರೂ ಸಹ ಒಂದಕ್ಕೇ ತಲೆ ಕೆಡಿಸ್ಕೊಂಡು ಇಡೀ ಜೀವನನ ಅದರಲ್ಲೇ ಕಳೀತಾ ಇರ್ತೀವಿ. ಬಟ್ ನಮ್ಮ ಸುತ್ತಮುತ್ತ ಏನಿದೆ, ನಾವು ಇನ್ನೂ ಏನು ಮಾಡಬಹುದು ಅನ್ನೋದನ್ನು ಸಹ ಯೋಚನೆ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದೇನು ಅಂತಂದರೆ ನೆಮ್ಮದಿ. ಹೌದು, ಒಬ್ಬ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂತಂದರೆ ನಾವು ಏನು ಮಾಡಿ ಏನು ಪ್ರಯೋಜನ ಅಲ್ವಾ? ನಾವು ಏನು ಮಾಡೋದ್ರಿಂದ ನಮಗೆ ನೆಮ್ಮದಿ ಸಿಗುತ್ತೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸುಮ್ಮನೆ ಒಂದು ರುಟೀನ್ ಲೈಫನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದೆಷ್ಟೇ ಟೆನ್ಷನ್ ಆಗಲಿ, ಅದೆಷ್ಟೇ ನಮಗೆ ತಲೆನೋವು ಬರಲಿ, ಅದನ್ನೇ ಮಾಡ್ತಾ ಇರ್ತೀವಿ. ನಮಗೆ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನೇ ನಾವು ಯೋಚನೆ ಮಾಡೋದಿಲ್ಲ. ಹಾಗಿದ್ರೆ ನೆಮ್ಮದಿ ಅನ್ನೋದನ್ನು ಹೇಗೆ ಪಡ್ಕೊಳ್ಳೋದು? ಅದನ್ನು ಕಾಸು ಕೊಟ್ಟರೆ ಸಿಗುತ್ತಾ ಅಂತ ಹೇಳ್ತೀರಾ? ನಿಜವಾಗ್ಲೂ ಇಲ್ಲ. ಕಾಸು ಕೊಟ್ಟರೆ ಸಿಗೋ ಹಾಗಿದ್ರೆ ಶ್ರೀಮಂತರಿಗೆ ಎಲ್ಲರಿಗೂ ನೆಮ್ಮದಿನೇ ಇರ್ತಿತ್ತು. ಬಡವರಾದವರು ಕಾಸಿಲ್ಲ ಅಂತಂದ್ರೂ ನೆಮ್ಮದಿಯಾಗಿರ್ತಾರೆ. ಅದೇ ಶ್ರೀಮಂತರು ಎಲ್ಲ ಇದ್ರೂ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ನೆಮ್ಮದಿಯನ್ನು ಪಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನಿಮ್ಮ ಜೀವನ ನೀವು ರೀಸ್ಟಾರ್ಟ್ ಮಾಡಬೇಕು, ನಿಮ್ಮ ಜೀವನ ನಿಮ್ಮದು ಅಂತ ಅನ್ನಿಸ್ಬೇಕು ಅಂತಂದರೆ ಮೊದಲನೇದಾಗಿ ನಾವು ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಬೇಕು. ಅದರಲ್ಲೂ ಹೌಸ್ ವೈಫು ಎಲ್ಲರಿಗೂ ಇನ್ನೇನು ಬೇಕು ಇನ್ನೇನಿಲ್ಲ ಅಂತ ಕೇಳೋದ್ರಲ್ಲೇ ನಮ್ಮ ಇಡೀ ದಿನ ಹೋಗ್ಬಿಟ್ಟಿರುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಆವಾಗ ಯಾರ್ದು ಧ್ವನಿ ಇರೋದಿಲ್ಲ, ಯಾರು ನಮ್ಮನ್ನು ಕರಿತಾ ಇರಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ಯಾರು ಕೇಳೋರು ಸಹ ಇರೋದಿಲ್ಲ. ನಮ್ಮ ಟೈಮು ನಮಗಿರುತ್ತೆ. ನಾವು ಬೆಳಗ್ಗೆ ಎದ್ದೇಳೋದಂದರೆ ಬರೀ ನಿದ್ದೆಯಿಂದ ಎದ್ದೇಳೋದು ಅಷ್ಟೇ ಅಲ್ಲ. ನೀವೇನಾದರೂ ಬೆಳಗ್ಗೆ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ನಿಮಗೆ ನೀವು ಕೊಡೋ ಪ್ರಿಫರೆನ್ಸ್ ಆಗಿರುತ್ತೆ. ನೀವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನೀವು ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗೋದು. ಹಾಗಾಗಿ ನಾವು ನಮ್ಮ ಜೀವನನ ನಾವು ನೆಮ್ಮದಿಯಿಂದ ಕಳೀಬೇಕು, ಸ್ವಲ್ಪ ಟೆನ್ಷನ್ ಫ್ರೀ ಸ್ಟ್ರೆಸ್ ಫ್ರೀಯಿಂದ ಕಳೀಬೇಕು ಅಂತಂದರೆ ಬೆಳಗ್ಗೆ ಬೇಗ ಏಳೋ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಡೈಲಿ ಲೇಟಾಗಿ ಎದ್ವಿ ಅಂತ ತಿಳ್ಕೊಳ್ಳಿ, ನಾವು ಗಡಿಬಿಡಿಯಿಂದ ಕೆಲಸ ಮಾಡಿದಾಗ ಕೆಲಸ ಏನೋ ಮುಗಿಯುತ್ತೆ, ಬಟ್ ಅದರಿಂದ ಆಗೋ ಸ್ಟ್ರೆಸ್ಸು ಆಯಾಸ ಆಗಿರ್ಬೋದು, ಅದು ಇಡೀ ದಿನ ಉಳಿಯುತ್ತೆ. ಅದೇ ನೀವು ಒಂದು 15-20 ನಿಮಿಷ ಅಥವಾ 1 ಅವರ್ ಜಲ್ದಿನೇ ಎದ್ದು ಆರಾಮಾಗಿ ಎಲ್ಲ ಕೆಲಸನೂ ಮಾಡಿಕೊಂಡಾಗ ನೀವು ಟೈಮ್ ಕೊಟ್ಕೊಂಡು ನಿಮ್ಗೆ ಸ್ವಲ್ಪ ಧ್ಯಾನ ಆಗಿರ್ಬೋದು, ಸ್ವಲ್ಪ ಯೋಗ, ಎಕ್ಸಸೈಸ್, ವಾಕಿಂಗ್, ಈ ಥರ ಮೆಡಿಟೇಷನ್ ಇದೆಲ್ಲ ಮಾಡೋದ್ರಿಂದ ನೀವು ನೋಡ್ಕೊಂಡಂಗೂ ಆಗುತ್ತೆ. ಹಾಗೆ ಕೆಲಸನೂ ಸಹ ಈಸಿಯಾಗಿ ಆರಾಮಾಗಿ ಆಗುತ್ತೆ. ಆವಾಗ ನಿಮಗೆ ಯಾವುದೇ ಟೆನ್ಷನ್ ಸಹ ಇರೋದಿಲ್ಲ. ಹಾಗೆ ನಿಮ್ಮ ಇಡೀ ದಿನ ಸಹ ಸ್ಮೂತಾಗಿಯೇ ಹೋಗುತ್ತೆ. ಹಾಗೆ ಇನ್ನೊಂದೇನಂತಂದರೆ, ನಿಮಗೆ ನೀವು ಯಾವಾಗ ಪ್ರಿಫರೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಬೇರೆಯವರು ಸಹ ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಯಾರಿಟೀಸ್ನ. ನಿಮಗೆ ನೀವೇ ಕೊಟ್ಟಿಲ್ಲ ಅಂತಂದರೆ ಬೇರೆದವ್ರು ಯಾರೂ ಸಹ ನಿಮಗೆ ಪ್ರಿಫರೆನ್ಸ್ ಕೊಡೋದಿಲ್ಲ, ಯಾರೂ ನಿಮಗೆ ರೆಸ್ಪೆಕ್ಟ್ ಸಹ ಕೊಡೋದಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದು ರೂಢಿ ಮಾಡಿಕೊಂಡ್ರೆ ದಿನೇ ದಿನೇ ಅದು ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡುತ್ತೆ. ಇದರಿಂದ ನೀವು ಎಷ್ಟು ನೆಮ್ಮದಿಯಾಗಿ ಆರಾಮಾಗಿ ದಿನನ ಕಳಿಬಹುದು ಅಂತ ನೀವು ಇಮ್ಯಾಜಿನ್ ಸಹ ಮಾಡೋಕ್ಕಾಗೋದಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ 1 ಅವರ್ ಜಲ್ದಿ ಎದ್ದೇಳೋದ್ರಿಂದ ನಮಗೆ ದಿನಕ್ಕೆ 1 ಗಂಟೆ ಸಿಗುತ್ತೆ, ವಾರಕ್ಕೆ 7 ಗಂಟೆ, ಹಾಗೆ ತಿಂಗಳಿಗೆ 30 ಗಂಟೆ, ವರ್ಷಕ್ಕೆ 365 ಗಂಟೆ. ನೋಡಿ ಎಷ್ಟು ಟೈಮ್ ಉಳಿತಲ್ವಾ? ನಾವು ನಮಗೆ ಟೈಮ್ ಇಲ್ಲ ನಂಗೆ ಇಡೀ ದಿನ ಕೆಲಸ ಇರುತ್ತೆ ಅಂತ ಹೇಳ್ತಿರ್ತೀವಿ. ಬರೀ ಬೆಳಗ್ಗೆ 1 ಗಂಟೆ ಎದ್ದೇಳೋದು, 1 ಗಂಟೆ ಬೇಗ ಎದ್ದೇಳೋದ್ರಿಂದ ನಮ್ಗೆ ಇಷ್ಟು ಟೈಮ್ ಸಿಗೋದಾದರೆ ನಾವು ಡೈಲಿ ಅದನ್ನ ರೂಢಿ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಟೈಮ್ ಉಳಿತಾಯ ಆಗುತ್ತಲ್ವಾ? ಆವಾಗ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಾಗಲಿ, ಆರಾಮಾಗಿ ಕೂಡೋದಾಗಲಿ, ಇಲ್ಲ ನಮ್ಮದೇ ನಾವು ಬೇರೆ ಪ್ಯಾಷನ್ ಇದ್ದರೆ ಅದನ್ನು ಮಾಡೋದಾಗಲಿ, ಈ ಥರ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅದರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಅಲ್ವಾ? ಅದನ್ನು ಬಿಟ್ಟು ನಾವು ನಮಗೆ ನಾವು ಟೈಮ್ ಕೊಟ್ಕೊಳ್ದೆ ಅದನ್ನು ಬೇರೆಯವ್ರ ಮೇಲೆ ಹಾಕ್ತಾ
ಎಲ್ಲರದ್ದು ಮಾಡೋದೇ ಆಗಿದೆ, ಬಟ್ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಬೇರೆಯವ್ರ ಮೇಲೆ ನಾವು ಅಪವಾದ ಹಾಕ್ಬಿಡ್ತೀವಿ. ಅದ್ರ ಬದಲು ನಾವು ಏನು ಸೊಲ್ಯೂಷನ್ ಇದೆ ಅಂತ ಹುಡ್ಕೋದು ಬೆಟರ್ ಅನಿಸುತ್ತೆ ನನಗೆ. ಮಾಡೋದಲ್ಲಂತೂ ಮಾಡಲೇಬೇಕು, ನಾವು ಯಾವುದರಿಂದನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೋ ಅದನ್ನೆಲ್ಲ ಮಾಡಿ ನಾವು ಹೇಗೆ ಮುಂದೆ ಬರ್ಬೋದು, ನಮ್ಮ ನೆಮ್ಮದಿನ ಎಲ್ಲಿ ಕಾಣ್ಬೋದು ಅಂತ ನಮ್ಮ ದಾರಿನ ನಾವೇ ಹುಡ್ಕೊಳ್ಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಬೆಳಿಗ್ಗೆ ಬೇಗ ಎದ್ದಿರ್ತೀವಲ್ಲ, ಆವಾಗ ನೋಡಿ ನಮ್ಮ ಎನರ್ಜಿ ಎಷ್ಟು ಹೈ ಇರುತ್ತೆ, ಹಾಗೆ ಮೈಂಡೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ, ಯಾವುದೇ ಟೆನ್ಷನ್ ಇರೋದಿಲ್ಲ. ನಿನ್ನೆ ಏನೇನಾಗಿರುತ್ತೆ ಅದನ್ನೇನು ನೆನ್ಪಿಟ್ಕೊಂಡಿರೋಂಗಿಲ್ಲ, ನಮ್ಮ ಮೈಂಡ್ ಒಂಥರ ರೀಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಏನೇ ಮುಖ್ಯವಾದ ಕೆಲಸ ಇದ್ರೂ ಅದಕ್ಕೇ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಓದು ಅಂತ ಹೇಳ್ತಾರೆ. ಮೈಂಡ್ ಫ್ರೆಶ್ ಇರುತ್ತೆ, ಎಲ್ಲ ಚೆನ್ನಾಗಿ ತಲೆಯಲ್ಲಿ ಹೋಗುತ್ತಂತೆ. ಹಾಗಾಗಿ ನಾವು ಸಹ ಬೆಳಿಗ್ಗೆ ಏನಾದರೂ ನಮ್ಮ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅವುಗಳನ್ನೆಲ್ಲ ಬೆಳಿಗ್ಗೆನೇ ಮಾಡೋದ್ರಿಂದ ಆ ಕೆಲಸ ನಮಗೆ ಕಷ್ಟ ಅನಿಸೋದಿಲ್ಲ, ಈಸಿಯಾಗಿ ಆಗುತ್ತೆ. ಆವಾಗ ನಮ್ಮ ಕೆಲಸ ಪೂರ್ಣ ಆಯಿತು ಅಂತ ತಿಳ್ಕೊಳ್ಳಿ, ನಮಗೆ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಮತ್ತಷ್ಟು ಹುರುಪು ಸಿಗುತ್ತೆ. ಈಗ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಕೈ ಹಾಕಿದಾಗ ಅದು ಸಕ್ಸಸ್ ಆಯಿತು ಅಂದರೆ ಎಷ್ಟು ಖುಷಿಪಟ್ಟು ಇನ್ನೊಂದನ್ನು ಸ್ಟಾರ್ಟ್ ಮಾಡ್ತೀವಲ್ವ, ಹಾಗೇ ಇದಕ್ಕೇ ನಾವು ಪ್ರೊಡಕ್ಟಿವಿಟಿ ಅಂತೀವಿ. ನಾವು ಯಾವುದೇ ಕೆಲಸನಾಗಲಿ ಇಡೀ ದಿನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಡೇ ಬೈ ಡೇ ಫೋಕಸ್ ಮಾಡಿಕೊಂಡು ಕಂಟಿನ್ಯೂಟಿಯಿಂದ ಮಾಡೋದ್ರಿಂದ ಅದು ನಮ್ಮನ್ನು ಪ್ರೊಡಕ್ಟಿವ್ ಆಗಿ ಮಾಡುತ್ತೆ. ಬೆಳಿಗ್ಗೆ ಬೇಗ ಎದ್ದೇಳೋದು ಇದೇನು ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಬಟ್ ಬೆಳಿಗ್ಗೆ ಎದ್ದು ನೋಡಿ, ಎದ್ದಾದಮೇಲೆ ನೀವೇನು ಮಾಡ್ತೀರಾ ಅನ್ನೋದು ಅದನ್ನು ಇಂಪಾರ್ಟೆಂಟು. ಎದ್ಮೇಲೆ ಮತ್ತು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಎದ್ಮೇಲೆ ಹೇಳಿದ್ನಲ್ಲ, ಸ್ವಲ್ಪ ಎಕ್ಸಸೈಸ್ ಆಗಲಿ, ಮೆಡಿಟೇಷನ್ ಆಗಲಿ, ಅಥವಾ ನಿಮಗೇನು ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸ ಅದನ್ನು ಮಾಡೋದಾಗಲಿ, ಇದನ್ನೆಲ್ಲ ಮಾಡೋದ್ರಿಂದ ಡೇ ಬೈ ಡೇ ನಿಮ್ಮಲ್ಲಿ ಆಗೋ ಚೇಂಜಸ್ನ ನೀವೇ ಕಾಣ್ತೀರಾ. ಹಾಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಯಾವುದಕ್ಕೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಎಲ್ಲದನ್ನು ಪ್ಯಾನಿಕ್ ಮಾಡ್ಕೊಳ್ಳದೆ ನಿಧಾನವಾಗಿ ಆಲೋಚಿಸಿ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತೀರಾ. ನೀವು ಒಂದಷ್ಟು ದಿನ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ, ಅಂದರೆ ಬೇಗ ಎದ್ದೇಳೋಕ್ಕೆ ಮನಸ್ಸಿಗೆ ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇದ್ದರೆ ನೀವು ನಿಮ್ಮ ಇಡೀ ಜೀವನನೇ ಕಂಟ್ರೋಲ್ ಮಾಡ್ಬೋದು. ಅಂದರೆ ನೀವು ಹೇಗೆ ಇಷ್ಟಪಡ್ತೀರೋ ಹಾಗೇ ನಿಮ್ಮ ಜೀವನನ ನೀವು ಸಾಗಿಸ್ಬೋದು. ಹಾಗಾಗಿ ಸ್ವಲ್ಪ ದಿನ ಕಷ್ಟ ಅನಿಸುತ್ತೆ ಎಲ್ಲರಿಗೂ, ಬಟ್ ರೂಢಿ ಆದರೆ ಮಾತ್ರ ಇದು ಎಷ್ಟು ಗುಡ್ ಹ್ಯಾಬಿಟ್ಟು ಅಂತಂದರೆ ತುಂಬಾ ಚೇಂಜಸ್ ಕಾಣ್ತೀರಾ ನಿಮ್ಮ ಲೈಫಲ್ಲಿ. ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಪರವಾಗಿಲ್ಲ, ನೆಮ್ಮದಿ ಅನ್ನೋದನ್ನು ಯಾವುದಾದ್ರೂ ಟ್ಯಾಬ್ಲೆಟಲ್ಲಿ ಇಟ್ಟಿದ್ದಾರಾ, ಇಲ್ಲ ತಾನೇ ಯಾವುದಾದ್ರೂ ವಸ್ತು ಇಟ್ಟಿದ್ದಾರಾ ತೊಗೊಂಡು ಕೊಂಡ್ಕೊಳ್ಳೋಕ್ಕೆ, ಇಲ್ವಲ್ಲ. ಅದು ನಮ್ಮ ಹ್ಯಾಬಿಟ್ಸಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಹೇಗೆ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಳ್ತೀವೋ ಅದೇ ಥರ ನಮ್ಮ ಜೀವನ ಸಾಗುತ್ತೆ. ಬೆಳಿಗ್ಗೆ ಬೇಗ ಇದ್ದಾಗ ನಮ್ಮ ಲೈಫು ಅವತ್ತೇನಾಗುತ್ತೆ ಅಂದರೆ ಕಾಮಾಗಿ ಖುಷಿಯಾಗಿ ಹೋಗುತ್ತೆ. ಮುಖದಲ್ಲಿ ಏನೋ ಒಂಥರ ಗ್ಲೋ ಬಂದಿರುತ್ತೆ. ಯಾಕಂತಂದರೆ ನಾವು ಅಂದ್ಕೊಂಡಿರೋ ಕೆಲಸ ನಾವು ಮಾಡಿರ್ತೀವಿ. ಹಾಗಾಗಿ ಮನಸ್ಸು ಸಹ ಖುಷಿಯಾಗಿರುತ್ತೆ. ಮನಸ್ಸು ಖುಷಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಮುಖದಲ್ಲಿ ನಗು ಬಂದೇ ಬರುತ್ತಲ್ವ. ಹಾಗಾಗಿ ನಮ್ಮ ಫೇಸು ಸಹ ಗ್ಲೋ ಆಗಿರುತ್ತೆ. ಮುಖ ಅಷ್ಟೇ ಗ್ಲೋ ಆಗೋದಲ್ದೇ ನಮಗೆ ಕಾನ್ಫಿಡೆನ್ಸ್ ಸಹ ಅಷ್ಟೇ ಹೆಚ್ಚಾಗಿರುತ್ತೆ. ನಾನು ಏನಾದರೂ ಒಂದು ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋ ಹುಮ್ಮಸ್ಸು ಸಹ ನಮ್ಮಲ್ಲಿ ಬಂದಿರುತ್ತೆ. ನಿಮ್ಮ ಜೀವನನ ನೀವು ಗೆಲ್ಲಬೇಕಂತಂದರೆ ಮೊದಲು ನೀವು ನಿಮ್ಮ ದಿನನ ಗೆಲ್ಲಬೇಕು. ನಿಮ್ಮ ದಿನನ ನೀವು ಗೆಲ್ಲಬೇಕು ಅಂತಂದರೆ ನೀವು ಮೊದಲು ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೋಬೇಕು. ಹಾಗೆ ನೀವು ಜಗತ್ತನ್ನೇ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ, ಹಾಗಾದರೆ ಮೊದಲು ನಿಮ್ಮನ್ನು ನೀವು ಗೆಲ್ಲಿ. ನಿಮ್ಮನ್ನು ನೀವು ಗೆಲ್ಲಬೇಕಂದ್ರೆ ಏನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ನಲ್ವ. ಮೊದಲು ನಮ್ಮ ಬೆಳಗ್ಗೆನ ನಾವು ಅಂದ್ಕೊಂಡಂಗೆ ಸ್ಟಾರ್ಟ್ ಮಾಡೋದು, ನಾವು ಅಂದ್ಕೊಂಡಿದ್ದ ಕೆಲಸನ ಅವತ್ತೇ ಮಾಡಿ ಮುಗಿಸೋದು. ಎಲ್ಲ ಸಕ್ಸಸ್ಫುಲ್ ಜನರು ಸಹ ಬೆಳಿಗ್ಗೆ ಬೇಗ ಎದ್ದು ತಮ್ಮ ಜೀವನವನ್ನು ಸಾಧಿಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಸಕ್ಸಸ್ಫುಲ್ ಆಗಬೇಕಂತಂದರೆ ಮೊದಲು ಮಾಡೋ ಕೆಲಸನೇ ಇದಾಗಿರಬೇಕು. ಹಾಗಾಗಿ ಇವತ್ತಿಂದನೇ ಬೆಳಿಗ್ಗೆ ಬೇಗ ಎದ್ದೇಳೋ ಹ್ಯಾಬಿಟ್ನ ಎಲ್ಲರೂ ರೂಢಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಮನಸ್ಸಿಂದ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.